ಮಕ್ಕಳ ಭಾಗ್ಯ ಕರುಣಿಸುವ ಶ್ರೀ ಗೌರಿ ಮಾತೆ ಜಾತ್ರಾ ಮಹೋತ್ಸವ. ಜಾತ್ರಾ ಮಹೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಶ್ರೀ ಮಾಡಾಳು ಗೌರಮ್ಮ ತಾಯಿ ರಾಜ್ಯದಲ್ಲಿ ಹೆಸರುವಾಸಿಯಾಗಿದೆ. ಅರಸೀಕೆರೆ ತಾಲೂಕಿನ ಕಾಲ್ಗುಂಡಿ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದಲೂ ಭೂತಾಳೆ ಮರದಿಂದ ಶ್ರೀ ಗೌರಿ ಮಾತೆಯ ಮೂರ್ತಿ ನಿರ್ಮಾಣ ಆಗಿದ್ದು, ಈ ದೇಗುಲಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥವನ್ನ ಬೇಡಿಕೊಳ್ತಾರೆ. ವಿಶೇಷವಾಗಿ ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳ ಭಾಗ್ಯವನ್ನ ಕರುಣಿಸುತ್ತಾ ಶ್ರೀ ಗೌರಿ ಮಾತೆ ತನ್ನ ಪವಾಡವನ್ನ ಹೆಚ್ಚಿಸಿಕೊಳ್ತಿದ್ದಾಳೆ. ಇನ್ನು ಪ್ರತಿ ವರ್ಷ ಗೌರಿ ಹಬ್ಬದಂದು ಪ್ರತಿಷ್ಠಾಪನೆಗೊಳ್ಳುವ ಶ್ರೀ ಗೌರಿ ಮಾತೆ 21 ದಿನಗಳ ಕಾಲ ಪ್ರತಿದಿನ ಶ್ರೀ ಪಾರ್ವತಿ ದೇವಿಯ ಹಲವಾರು ಅವತಾರಗಳಲ್ಲಿ ಅಲಂಕೃತಗೊಂಡಿದ್ದು, ಗೌರಿ ಮಾತೆಯ ದರ್ಶನಕ್ಕೆ ಅಕ್ಕಪಕ್ಕದ ಹಳ್ಳಿ, ನೆರೆ ರಾಜ್ಯದ ಭಕ್ತರಲ್ಲದೆ ಹೊರ ರಾಜ್ಯದಿಂದಲೂ ಭಕ್ತರು ಆಗಮಿಸುತ್ತಿದ್ದಾರೆ. ಭಕ್ತಾದಿಗಳು ಹಲವಾರು ಬಗೆಯ ಕಷ್ಟ ಕಾರ್ಪಣ್ಯಗಳ ಮತ್ತು ಸಮಸ್ಯೆಗಳನ್ನು ಮಂಜಿನಂತೆ ಕರಗುತ್ತೆ ಎಂದು ವಕೀಲರಾದ ಕಾಲ್ಗುಂಡಿ ಹಿರಣ್ಣಯ್ಯ ಹೇಳಿದರು. ಈ ಹಿಂದೆ ನಾವು ಒಮ್ಮೆ TV9ನಲ್ಲಿ ಪ್ರಸಾರ ಆಗಿತ್ತು. ಆಗ ನಮ್ಮ ಹಿರಿಯ ವಕೀಲರಾದಂಥ ಬೆಂಗಳೂರಿನಲ್ಲಿ ವಿಜೇಂದ್ರ ಅಂತ ಹೇಳ್ಬಿಟ್ಟು ಅವರು ಇಲ್ಲಿಗೆ ಬಂದು ಈ ಥರ ಇದು ತುಂಬ ವಿಶೇಷವಾದ ಅಮ್ಮನವರು ಇಲ್ಲಿ ಇದ್ದಾರೆ, ಬನ್ನಿ ನೀವು ಅಂತೇಳಿ ಹೇಳಿದರು. ಆ ದಿವಸ ನಾವು ಬಂದು ಅಮ್ಮನವ್ರ ದರ್ಶನ ಮಾಡ್ಕೊಂಡು ಹೋಗಿದ್ವಿ. ಆಮೇಲೆ ಇಲ್ಲಿ ಇರತಕ್ಕಂಥ ಅರ್ಚಕರು ಒಮ್ಮೆ ನಮಗೆ ಹೇಳಿದರು, ಇಲ್ಲಿ ತುಂಬ ವಿಶೇಷವಾದ ಫಲವನ್ನು ಕೊಡ್ತಾರೆ ಅಮ್ಮನವರು, ನೀವೇನೇ ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ಇಲ್ಲಿಗೆ ನಿಮಗೆ ನೆರವೇರುತ್ತೆ ಅಂತ ಹೇಳಿದರು. ಆಗ ನಾವು ಒಂದ್ಸಲ ಬಂದು ಅವ್ರ ಹತ್ರ ಭೇಟಿ ಮಾಡಿ ನಮಗೆ ಮಕ್ಕಳ ಫಲ ಇಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದರು, ನೀವೊಂದು 3 ಹುಣ್ಣಿಮೆ ಬನ್ನಿ, ಇಲ್ಲಿ ಬಂದ ನಂತರ ನಾವು ಪ್ರಸಾದ ಕೊಡ್ತೀವಿ, ಅದಾದ ನಂತರ ನಿಮಗೆ ಮಕ್ಕಳ ಫಲ ಆಗುತ್ತೆ ಅಂತ ಹೇಳಿದರು. ಅದೇ ರೀತಿ ನಾವು ಕೂಡ ನಡ್ಕೊಂಡ್ವಿ ಬಂದು. ಹಾಗೆ 1 ವರ್ಷದೊಳಗೆ ಈಗ ಒಬ್ಬಳು ಮಗಳು ಮೊದಲನೇ ಅದಕ್ಕೆ ಹುಟ್ಟಿದ್ದು. ಆ ನಂತರ ಇನ್ನೊಂದು ವರ್ಷದ ನಂತರ 2ನೇ ಮಗ ಹುಟ್ಟಿದ್ದಾರೆ. ಅವತ್ತಿಂದ ನಾವು ಇಲ್ಲಿವರೆಗೂ ಸಹ ಆ ತಾಯಿಗೆ ಕರ್ಕೊಂಡು ಬರ್ತಾ ಇದ್ವಿ. ಆ ತಾಯಿ ಶಕ್ತಿ ತುಂಬ ಅಗಾಧವಾದ್ದು ಅಂಥೇಳಿ ನಮಗೆ ಗೋಚರವಾಯಿತು. ಹಾಗಾಗಿ ನಾವು ಈ ವರ್ಷ ನಮ್ಮ ಮಗಳಿಗೆ ಉಗ್ರ ಸೇವೆಯನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಬಂದಿದ್ದೀವಿ. ಇದೇ ರೀತಿಯ ಮುಂದೆಯೂ ಸಹ ಆ ತಾಯಿ ಸನ್ನಿಧಾನದಲ್ಲಿ ನಾವು ಇರೋವರೆಗೂ ಜೀವನ ಪರ್ಯಂತ ಸಹ ಸೇವೆಯನ್ನು ಮಾಡ್ಕೊಂಡು ನಡ್ಕೊಂಡು ಹೋಗ್ತೀವಿ. ಇನ್ನು ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಮಂದಿ ಆಗಮಿಸುವ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು, ಇಷ್ಟಾರ್ಥವನ್ನ ಬೇಡಿಕೊಂಡ್ರು. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.